ಎದುರುಗಡೆ ಮಲ್ನಾಡ್ ಆಟೋ ಅಸೋಸಿಯೇಷನ್ ಅವರು ಇವತ್ತು ಕನ್ನಡದ ಒಂದು ಬಾವುಟವನ್ನು ಹಾರಿಸಿ ಕನ್ನಡ ತಾಯಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ, ಕನ್ನಡವನ್ನು ಬೆಳೆಸ್ತಾ ಇದ್ದೀವಿ. ಕನ್ನಡಕ್ಕಾಗಿ ನಾವು ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಕನ್ನಡವನ್ನು ಉಳಿಸಬೇಕು. ಆಟೋ ಚಾಲಕರು ಪ್ರತಿನಿತ್ಯನೂ ಶಿವಮೊಗ್ಗ ಜಿಲ್ಲೆಯಲ್ಲಿ ತಿರುಗಾಡ್ತಿರ್ತಾರೆ. ಅವರು ಒಂದು ಉದ್ದೇಶ ಏನಿತ್ತು ಅಂದರೆ ಶಿವಮೊಗ್ಗದ ಹೆಬ್ಬಾಗಿಲು, ಶಿವಮೊಗ್ಗದ ಒಂದು ರೂಪನೇ ಅಂತ ಹೇಳ್ಬೋದು. ಶಿವಮೊಗ್ಗ ಜಿಲ್ಲೆಯ ಒಂದು ಕೇಂದ್ರ ಬಿಂದು ಅಂದರೆ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡಲ್ಲಿ ಅವರು ಮಲ್ನಾಡು ಆಟೋ ಚಾಲಕರೆಲ್ಲ ಸೇರಿಕೊಂಡು ಇವರೆಲ್ಲರೂ ಅದ್ದೂರಿಯಾಗಿ ಇವತ್ತು ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ರಾಜ್ಯೋತ್ಸವವನ್ನು ಮಾಡಿದ್ದೀವಿ. ನಮಗೂ ಕರೆದಿದ್ದಾರೆ, ಕನ್ನಡಿಗರ ಜನಪರ ವೇದಿಕೆಯವರಿಗೂ ಕರೆದುಬಿಟ್ಟು ಇವತ್ತು ಧ್ವಜಾರೋಹಣ ಮಾಡಬೇಕು. ಇವತ್ತು ನಾವು ತೋರಿಸ್ಬೇಕು ಕನ್ನಡ ನಾಡಿನಲ್ಲಿ ತಾಯಿ ಭುವನೇಶ್ವರಿಗೆ ನಾವು ಎಷ್ಟು ಮಹತ್ವವನ್ನು ಕೊಡ್ತೀವಿ. ಅದು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿದೆ ಅನ್ನೋದನ್ನೇ ನಮಗೆ ಒಂದು ಮಹತ್ವವಾದ ಮಾತು, ಒಳ್ಳೆಯ ಒಂದು ವಿಷಯ. ಇಂಥ ಜಿಲ್ಲೆಯಲ್ಲಿ ಹಲವಾರು ಕಲಾವಿದರಿರಬಹುದು, ಸಾಹಿತಿಗಳಿರಬಹುದು, ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿರಬಹುದು. ಹುಟ್ಟಿದಂಥ ನಾಡು, ಬೆಳೆದಂಥ ನಾಡು. ಈ ಒಂದು ಹೆಬ್ಬಾಗಿಲಲ್ಲಿ ಮಲ್ನಾಡ್ ಆಟೋ ಅಸೋಸಿಯೇಷನ್ನವರು ಇವತ್ತು ಒಂದು ಧ್ವಜಾರೋಹಣವನ್ನು ಮಾಡಿದ್ದಾರೆ. ಇನ್ನು ಬರುವಂತಹ 8-10 ದಿವಸದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು. ಕನ್ನಡದ ವಿಷಯದಲ್ಲಿ ಇನ್ನೂ ಬೆಳೆಸಿ ತೋರಿಸ್ಬೇಕು. ಕನ್ನಡ ಏನು ಅಂತ ಜನರಲ್ಲಿ ಇನ್ನೂ ಒಂದು ಕಿಚ್ಚನ್ನು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು 8-10 ದಿವಸದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಿಬ್ಬಂದಿಗಳು, ಪೊಲೀಸ್ ವರಿಷ್ಠ ಅಧಿಕಾರಿಗಳಿರಬಹುದು, ಪೊಲೀಸಿನ ಸಿಬ್ಬಂದಿಗಳಿರಬಹುದು, ಇದಕ್ಕೆ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿ ಪ್ಯಾರೇಜಾನ್ ಮತ್ತು ಅಮೀರ್ ಜಾನ್ ಅವರು, ಅವರ ಸಂಗಡಿಗರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು. ನಾವೆಲ್ಲರೂ ಅದನ್ನು ಸಹಕರಿಸೋಣ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.